ಹೈಕೋರ್ಟ್ ಮೆಟ್ಟಿಲೇರಿದೆ ನಾಡ ಹಬ್ಬ ದಸರಾ ಉದ್ಘಾಟನೆ. ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಆಹ್ವಾನ ಮಾಡಿದೆ. ಅವರನ್ನ ಆಯ್ಕೆ ಮಾಡಿ ಅವರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದೆ. ಅವರು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ. ಆದ್ರೆ ಇದೀಗ ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ಆಹ್ವಾನಿಸಿದ್ದಕ್ಕೆ, ಆಯ್ಕೆ ಮಾಡಿದ್ದಕ್ಕೆ ವಿರೋಧಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಪ್ರತಾಪ್ ಸಿಂಹ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸರ್ಕಾರದ ಕ್ರಮಕ್ಕೆ ತಡೆ ಕೊಡಬೇಕು ಅಂತ ಹೇಳಿ ಕೋರಿ ಪ್ರತಾಪ್ ಸಿಂಹ ಈಗ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದಸರಾ ಉದ್ಘಾಟನೆ ವೇಳೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡಬೇಕು. ವೇದ ಮಂತ್ರ ಧಾರ್ಮಿಕ ಆಚರಣೆಯ ಜೊತೆಗೆ ಅಲ್ಲಿ ಉದ್ಘಾಟನೆ ಮಾಡೋದು ಸಂಪ್ರದಾಯ. ಆದ್ರೆ ಬಾನು ಮುಷ್ತಾಕ್ ಅವರು ಹಿಂದೂ ವಿರೋಧಿಯಾಗಿದ್ದಾರೆ, ಕನ್ನಡ ವಿರೋಧಿಯಾಗಿದ್ದಾರೆ. ರಾಜ್ಯ ಸರ್ಕಾರ ಇಲ್ಲಿ ಏಕಪಕ್ಷೀಯವಾಗಿ ಬಾನು ಮುಷ್ತಾಕ್ ಅವರ ಆಯ್ಕೆ ಮಾಡಿದೆ. ಆಹ್ವಾನ ಹಿಂಪಡೆಯಲು ನಿರ್ದೇಶಿಸಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ವಿವಾದ ಆಯಿತು, ಚರ್ಚೆ ಆಯಿತು, ಸಾಕಷ್ಟು ಪರ ವಿರೋಧದ ಅಭಿಪ್ರಾಯಗಳು ಕೂಡ ಕೇಳಿ ಬಂತು. ಇಂತಹ ಸಂದರ್ಭದಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು. ಇನ್ನು ಬಾನು ಮುಷ್ತಾಕ್ ಅವರ ಆಹ್ವಾನವನ್ನ ವಿರೋಧಿಸಿ ಹೈಕೋರ್ಟ್ ಮೊರೆ ಹೋದ್ರು. ಬಹಳ ಸಂತೋಷ, ಅದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ವಿಜಯಪುರದ ಆಲಮಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಈ ವಿಚಾರ ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದು. ಈಗಾಗಲೇ ಸಿದ್ದರಾಮಯ್ಯ ಇರುವಂತಹ ಒಂದು ಕಮಿಟಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರೋದು. ಕಾರಣ ಈಗಾಗಲೇ ಅವರು ಪಡೆದುಕೊಂಡಂತಹ ಆ ಒಂದು ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ. ಇಂತಹ ಸಂದರ್ಭದಲ್ಲಿ ಇದೀಗ ಬಾನು ಮುಷ್ತಾಕ್ ಅವರನ್ನ ಯಾಕೆ ನೀವು ಉದ್ಘಾಟಕರಾಗಿ ಆಹ್ವಾನಿಸಿದ್ರಿ, ಅವರು ಕನ್ನಡ ವಿರೋಧಿ, ಅದರಲ್ಲೂ ಕೂಡ ಹಿಂದೂ ವಿರೋಧಿ ಇದ್ದಾರೆ ಅನ್ನುವಂತಹ ಕಾರಣಕ್ಕಾಗಿಯೇ ಇದೀಗ ಕೋರ್ಟ್ ಮೆಟ್ಟಿಲೇರಿರುವ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೆ ನಿಸಾರ್ ಅಹಮದ್ ಇದ್ದಾಗ ಆಗ ಯಾಕೆ ಕೋರ್ಟ್ಗೆ ಹೋಗ್ಲಿಲ್ಲ, ಟಿಪ್ಪು ಸುಲ್ತಾನ್ ಮಾಡಿದ್ರಲ್ಲ ಆಗ ಯಾಕೆ ಮಾಡಲಿಲ್ಲ, ನಾವು ಕಾನೂನು ಹೋರಾಟ ಮಾಡ್ತೇವೆ, ಅವರು ರಾಜಕೀಯ ಹೋರಾಟ ಮಾಡಿದ್ರೆ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಬಹಳ ಸಂತೋಷ, ಹೋಗ್ಲಿ, ಕೋರ್ಟ್ ನಲ್ಲಿ ತೀರ್ಮಾನ ಆಗ್ತದೆ. ಹಿಂದೆ ನಿಸಾರ್ ಅಹಮದ್ ಮಾಡಿದಾಗ ಯಾಕೆ ಹೋಗ್ಲಿಲ್ಲ? ಇದೇ ಇವ್ರು ಇದ್ರಲ್ಲ, MP ಆಗಿದ್ರಲ್ಲ, ನಿಸಾರ್ ಅಹಮದ್ ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ, ಆಗ ಯಾಕೆ ಹೋಗ್ಲಿಲ್ಲ? ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದ್ರಲ್ಲ, ದಸರಾ ಮಾಡಿದ್ರಲ್ಲ, ಆಗ್ಯಾಕೆ ಪ್ರಶ್ನೆ ಮಾಡ್ಲಿಲ್ಲ? ಮಿರ್ಜಾ ಇಸ್ಮಾಯಿಲ್ ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ, ಆಗ್ಯಾಕೆ ಮಾಡ್ಲಿಲ್ಲ? ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್, ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ. ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಇಲ್ಲಿವರೆಗೂ ವಾದ ವಿವಾದಗಳು, ಆರೋಪ ಪ್ರತ್ಯಾರೋಪಗಳು, ಚರ್ಚೆಗಳು ಎಲ್ಲವೂ ನಡೆದೋಯ್ತು. ಇದೀಗ ಪ್ರತಾಪ್ ಸಿಂಹ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಲಾಗಿದೆ, ಕೋರ್ಟ್ ನಲ್ಲಿ ಆಲ್ರೆಡಿ ಇದೀಗ ಯಾವಾಗ ಇದರ ವಿಚಾರಣೆ ಬರುವಂತಹ ಸಾಧ್ಯತೆ ಇದೆ? ನೈವ್ತಾ, ಏನು ದಸರಾ ಉದ್ಘಾಟನೆ ವಿವಾದ ಏನಿದೆ, ಇದೀಗ ಹೈಕೋರ್ಟ್ನ ಮೆಟ್ಟಿಲು ಕೂಡ ಹತ್ತಿದೆ. ಈ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಏನು ಮಾಜಿ ಸಂಸದ ಪ್ರತಾಪ್ ಸಿಂಹ ಈಗ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದು, ಏನು ಬಾನು ಮುಷ್ತಾಕ್ ಅವರನ್ನ ಏನು ರಾಜ್ಯ ಸರ್ಕಾರ ಒಂದು ಉದ್ಘಾಟನೆಗೆ ಆಯ್ಕೆ ಮಾಡಿದೆ, ಅದನ್ನ ಕೈ ಬಿಡಬೇಕು ಅಂತೇಳಿ ಈಗ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಬಾನು ಮುಷ್ತಾಕ್ ಅವರು ಕನ್ನಡ ವಿರೋಧಿಯಾಗಿದ್ದಾರೆ ಮತ್ತೆ ಹಿಂದೂ ವಿರೋಧಿಯಾಗಿದ್ದಾರೆ, ಅವರಿಂದ ಉದ್ಘಾಟನೆ ಮಾಡಿಸೋದು ಸಲ್ಲದು ಅಂತೇಳಿ ಈಗ ಒಂದು ಅರ್ಜಿಯಲ್ಲಿ ಉಲ್ಲೇಖ ಕೂಡ ಮಾಡಿರೋದು. ಏನು ಚಾಮುಂಡೇಶ್ವರಿ ದೇವಿ ಏನು ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕಾಗುತ್ತೆ, ಮತ್ತೆ ವೇದ ಮತ್ತೆ ಮಂತ್ರಗಳ ಪಠನೆ ಕೂಡ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರನ್ನ ಅಲ್ಲಿ ಅವರು ಯಾವ ರೀತಿ ಅದನ್ನ ಪೂಜೆ ಮಾಡ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಮಾಡಿದರೆ, ಅದರಿಂದ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ನಿರ್ಧಾರವನ್ನ ಕೈ ಬಿಡೋದಕ್ಕೆ ಒಂದು ನಿರ್ದೇಶನ ಕೊಡಬೇಕು ಅಂತೇಳಿ ಈಗ ಅರ್ಜಿಯಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದರೆ. ಈ ಒಂದು ಅರ್ಜಿ ಇವತ್ತು ಸಲ್ಲಿಕೆಯಾಗಿದ್ದು ಕೆಲವೇ ದಿನಗಳಲ್ಲಿ ಒಂದು ಅರ್ಜಿಯ ವಿಚಾರಣೆ ಕೂಡ ಏನು ಹೈಕೋರ್ಟ್ ನಲ್ಲಿ ಬರುವಂತ ಸಾಧ್ಯತೆ ಕೂಡ ಇರುವಂತದ್ದು. ಏನು ಈಗಾಗಲೇ ಈ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯವಾಗಿ ಸಾಕಷ್ಟು ವಾದ ಮತ್ತೆ ಪ್ರತಿವಾದಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಹೈಕೋರ್ಟ್ ನಲ್ಲಿ ಕೂಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರಿಂದ ಹೈಕೋರ್ಟ್ ನಲ್ಲಿ ಯಾವ ರೀತಿ ಒಂದು ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಏನು ಬಾನು ಮುಷ್ತಾಕ್ ಅವರಿಗೆ ಬೂಕರ್ ಪ್ರಶಸ್ತಿ ಬಂದಿದೆ ಅಂತೇಳಿ ಈಗ ರಾಜ್ಯ ಸರ್ಕಾರ ಅವರನ್ನ ಆಯ್ಕೆ ಮಾಡಿದೆ. ಆದ್ರೆ ಈಗ ಅದನ್ನ ಪ್ರಶ್ನೆ ಮಾಡಿ ಈಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರೇ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರೋದ್ರಿಂದ ಅಲ್ಲಿ ಯಾವ ರೀತಿ ನಿರ್ಧಾರ ಆಗುತ್ತೆ ಮತ್ತೆ ಯಾವ ರೀತಿ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಈಗ ಕಾದ್ ನೋಡ್ಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.